ಅಯ್ಯಯ್ಯೋ ಅನ್ಯಾಯ, ಬಡವರು ಸತ್ತರೆ ಒಂದು ಸ್ವಾನದ ಬೆಲೆಯೂ ಇಲ್ಲವೇ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅನ್ನದಾತನ ಬಗ್ಗೆ ಅಸಡ್ಡೆ ಬೇಡ, ರೈತರು ಬಂದರೂ ದಾರಿ ಬಿಡಿ. ರೈತ ಗುಡುಗಿದರೆ ವಿಧಾನಸೌಧ ನಡುಗುವುದು. ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರ ಎಚ್ಚರ ಎಚ್ಚರ. ಈ ರೀತಿ ಎಚ್ಚರ ಕೊಟ್ಟ ನಮ್ಮ ಅನ್ನದಾತರು ಯಾರಿಗೆ ಗೊತ್ತೇ? ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಶಾಖೆ, ಜಿಲ್ಲೆಯ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಕನಕಪುರ, ಆರೋಹಳ್ಳಿ ಶಾಖೆಗಳ ರೈತ ನಾಯಕರ ಆಕ್ರೋಶದ ಕಠಿಣ ಪದಗಳು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮುಖಂಡ ಎಂ.ಸಿ. ವಿಶ್ವನಾಥ್, ಫ್ಲೈಟ್ ದುರಂತದವರಿಗೆ ತಲಾ 1 ಕೋಟಿ, ಮೋಜಿನ ಕ್ರೀಡೆ ಕಾಲ್ತುಳಿತಕ್ಕೆ 50 ಲಕ್ಷ, ಆನೆ ತುಳಿದರೆ 25 ರಿಂದ 50 ಲಕ್ಷ, ಬಡ ರೈತರು ಮಕ್ಕಳು ಸತ್ತರೆ ಶ್ವಾನಕ್ಕೆ ಬೆಲೆ ಇಲ್ಲದ 2 ರಿಂದ 5 ಲಕ್ಷ. ಇದು ಯಾವ ನ್ಯಾಯ ಸ್ವಾಮಿ? ನಿಮಗೆ ಮಾನವೀಯತೆ ಇಲ್ಲವೇ? ಈ ದೇಶದ ಬೆನ್ನೆಲುಬು ರೈತ ಎಂಬುದು ಅರಿವಿಲ್ಲವೇ ಎಂದು ಸರ್ಕಾರದ ಧೋರಣೆ ಬಗ್ಗೆ ಲೆಫ್ಟ್ ರೈಟ್ ತೆಗೆದೇ ಬಿಟ್ಟರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅನ್ನದಾತರ ಬಗ್ಗೆ ಗಂಭೀರವಾದ ಅಭಾಸವಾದ ಹೇಳಿಕೆ ನೀಡುವುದು ಶೋಭೆ ತರುವಂತದ್ದಲ್ಲ ಎಂದರು. ನಮ್ಮ ಭೂಮಿ ನಮ್ಮ ಹಕ್ಕು, ಅನ್ನದಾತರಿದ್ದರೆ ನೀವು, ನಿಮ್ಮ ಸರ್ಕಾರ, ಅದನ್ನು ಮರೆಯಬೇಡಿ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಶಾಖೆಗಳ ಮುಖಂಡರುಗಳಾದ ಕನಸಂದ್ರ ರಾಜು, ಜಗದಾಪುರ ರಾಮೇಗೌಡ, ಗುರು, ಬೋರೇಗೌಡ, ರಮೇಶ, ಶ್ರೀನಿವಾಸ ನಲ್ಲಳ್ಳಿ ಹಾಗೂ ಸಹಸ್ರಾರು ಮಂದಿ ರೈತರು ಹಾಜರಿದ್ದರು. ವಿಚಾರ ಇಷ್ಟೇ, ಇದೊಂದು ರೈತರ ಹಿತವನ್ನ ಮರೆತಿರ್ತಕ್ಕಂಥ ಸರ್ಕಾರ. ಎಲ್ಲ ಸರ್ಕಾರಗಳ ಮುಂದೆ ನಾವು ನೀರಾವರಿ ಕೊಡಿ, ಮತ್ತು ಬೆಳೆಗಳ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕೀಟನಾಶಕಗಳು ಕೊಡಿ, ಗೊಬ್ಬರ ಕೊಡಿ, ಇಷ್ಟು ಮಾತ್ರ ಕೇಳ್ತಾ ಇದ್ವಿ. ಇವತ್ತು ನಮ್ಮ ಬದುಕನ್ನೇ ಕಿತ್ಕೊಳ್ಳೋಕೆ, ಭೂಮಿ ಕಿತ್ಕೊಳ್ಳೋಕೆ, ನಮ್ಮ ಭೂಮಿ ನಮಗೆ ಬಿಟ್ಬಿಡಿ ಎಂಬತಕ್ಕಂಥ ದಯಾನೀಯ ಸ್ಥಿತಿಗೆ ನಮ್ಮನ್ನು ಈ ಸರ್ಕಾರ ತಳ್ಳಿದೆ. ಅದು ನಿಲ್ಲಬೇಕು. ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಸ್ವಾತಂತ್ರ್ಯಾನಂತರ ನಾವು ಕಂಡಿರಲಿಲ್ಲ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಜೀವನನೇ ಹಾಳು ಮಾಡ್ತಕ್ಕಂಥ, ನಾಶ ಮಾಡ್ತಕ್ಕಂಥ, ಒಕ್ಕಲೆಪಿಸ್ತಕ್ಕಂಥ ಪ್ರಕ್ರಿಯೆಗೆ ಸಾಕ್ಷಿಯಾಗಿದೆ. ಇಂಥ ಒಂದು ಭ್ರಷ್ಟ ಸರ್ಕಾರದಲ್ಲಿ ಭೂಮಿ ಕಿತ್ಕೊಳ್ಳೋದ್ರ ಜೊತೆಗೆ ನಮ್ಮ ಗೌರವವನ್ನು ಕಿತ್ಕೊಳ್ತಾ ಇದೆ. ನಿಮ್ಮಿಂದ ಘೋಷಣೆಯನ್ನು ಮಾತ್ರ ಕೂಗೋಕೆ ಸಾಧ್ಯ, ನಿಮ್ಮಿಂದ ಏನು ಸಾಧ್ಯವಿಲ್ಲ ಅಂತಕ್ಕಂಥ ದುರಹಂಕಾರದ ಮಾತನ್ನು ಇವತ್ತು ಸರ್ಕಾರದ ಮುಂಚೂಣಿ ನಾಯಕರುಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯವಾದಂಥದ್ದು. ಅವ್ರಿಗೆ ಮಾನ, ಮರ್ಯಾದೆ, ಗೌರವ ಈ ಮೂರರಲ್ಲಿ ಯಾವುದರಲ್ಲೂ ನಿಷ್ಠೆ ಇಲ್ಲ ಅವ್ರಿಗೆ. ಅವ್ರ ಎಲ್ಲ ಭಾಗವನ್ನು ಕೃಷ್ಣ ಜನ್ಮಸ್ಥಳವನ್ನು ಕೂಡ ಒಟ್ಟಿ ಬಂದಿರತಕ್ಕಂಥ ಒಬ್ಬ ಯೋಗ್ಯನಲ್ಲದಂಥ ಒಬ್ಬ ಈ ಸರ್ಕಾರದ ಮುಂಚೂಣಿ ನಾಯಕ ನಮ್ಮ ರೈತನ ಬಗ್ಗೆ ಲಘುವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಟುವಾದ ಪದದಿಂದ ಅದನ್ನು ತಿರಸ್ಕಾರ ಮಾಡ್ತೀವಿ. ಮುಂದೊಂದು ದಿನ ಇಂಥ ಒಂದು ಸರ್ಕಾರವನ್ನು ನಮ್ಮ ರೈತ ಸಂಘ ಬೆಂಬಲಿಸಬಾರದು ಅಂತಕ್ಕಂಥ ಒಕ್ಕೂರಲಿನ ನಮ್ಮ ಅಭಿಪ್ರಾಯವನ್ನು ಎಲ್ಲ ನಮ್ಮ ರೈತ ಸಮುದಾಯಕ್ಕೆ ನಾವು ಕರೆ ಕೊಡ್ತಕ್ಕಂಥ ಕೆಲಸವನ್ನು ಮುಂದೊಂದು ದಿನ ಮಾಡ್ತೀವಿ. ಈಗ ಈ ರಾಜ್ಯದಲ್ಲಿ ಅಪವಿತ್ರ ಮೌತಿರಿಯಾಗಿದೆ ಎನ್ನುವುದು ನಮ್ಮ ಅನಿಸಿಕೆ. ಒಂದು ಕಾರ್ಯಾಂಗ, ಮತ್ತೊಂದು ರಾಜಕೀಯ ರಂಗ, ಶಾಸಕಾಂಗ. ಇವರು ಮಾಡಿದ್ದನ್ನು ಅವರು ಅನುಷ್ಠಾನ ತರತಕ್ಕಂಥ ಕೆಲಸವನ್ನು ರೈತ ವಿರೋಧಿಯಾಗಿ ಮಾಡ್ತಾ ಇದ್ದಾರೆ. ತಾಲೂಕು ಕಚೇರಿಗಳು ಸಂತೆಗಳಾಗಿದೆ. ಎಂದೂ ನೋಡಿರಲಿಲ್ಲ ನಾವು. ಇಲ್ಲೇ ಹುಟ್ಟಿ ಬೆಳೆದಂಥ ನಾವು ಎಲ್ಲೂ ಕೂಡ ತಾಲೂಕು ಕಚೇರಿ ಬರತಕ್ಕಂಥದ್ದು ಅಪರೂಪ ಆಗಿತ್ತು. ಇವತ್ತು ಪ್ರತಿನಿತ್ಯ ತಾಲೂಕು ಕಚೇರಿಗೆ ಬರದೇ ಹೋದರೆ ನಮ್ಮ ಕೆಲಸ, ನಮ್ಮ ಬದುಕೆ ನಾಶ ಆಗುತ್ತೆ. ಇವತ್ತಿದ್ದಂಥ ನಮ್ಮ ರೆಕಾರ್ಡ್ಗಳು ನಾಳೆ ಇರುವುದೇ ಇಲ್ಲ, ತಿದ್ದುಪಡಿಗಳಾಗಿರ್ತವೆ. ಕೇಳಿದ್ರೆ ACDC ಕಚೇರಿಗಳಿಗೆ ಅಲಿಸ್ತಾರೆ, ಸಿವಿಲ್ ನ್ಯಾಯಾಲಯಕ್ಕೆ ಅಲಿಸ್ತಾರೆ. ಇಂಥ ಎಲ್ಲ ಕ್ರಿಯೆಗಳಿಗೂ ಕೂಡ ಅಪವಿತ್ರ ಮೈತ್ರಿಯಾಗಿದೆ. ಇದನ್ನು ಅಘೋಷಿತ ಮೈತ್ರಿ. ಇದರ ಬಗ್ಗೆ ನಮ್ಮ ಸಂಪೂರ್ಣವಾದ ಒಂದು ಅಸಹಕಾರ ಮತ್ತು ಇವರ ಬಗ್ಗೆ ತುಂಬ ಅಗೌರವವಾದ ಒಂದು ಪದವನ್ನು ಬಳಸಬೇಕಾಗುತ್ತೆ. ಇಂಥ ಒಂದು ಸ್ಥಿತಿಗೆ ನೂಕಿರ್ತಕ್ಕಂಥ ಈ ರಾಜ್ಯ ತನ್ನ ಅಧಿಕಾರದನ್ನು ಉಳಿತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲೇ ನಾವು ಇವಾಗ ಹೆಂಗೆ ಹೇಳ್ಬೇಕಾಯ್ತದೆ, ಫ್ಲೈಟ್ ಅಲ್ಲಿ ಬಿದ್ದು ಸತ್ತೋದವ್ರಿಗೆ 1 ಕೋಟಿ, ಬೆಂಗಳೂರು ಕ್ರೀಡಾಂಗಣದಲ್ಲಿ ಕಾಲ್ತುಳಿಕೆ ಸತ್ತೋದವ್ರಿಗೆ 50 ಲಕ್ಷ. ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ, 10 ಬಡ ವಿದ್ಯಾರ್ಥಿ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಂತ ಹುಡುಗರು
ಕೇವಲ ಇನ್ನು 2 ತಿಂಗಳಿತ್ತು ಫೈನಲ್ ಇಯರ್ಗೆ. ಅವ್ರು ಸೊತೋದವ್ರಿಗೆ ಬರೀ 2 ಲಕ್ಷ ಅಂತೆ. ಆನೆ ಕಾಲ್ ತುಳಿದಕ್ಕೆ ಸಿಕ್ಕಿ ಸೊತೋದವ್ರಿಗೆ 15 ಲಕ್ಷ. ಅಲ್ಲಿಗೆ ಬಡ ರೈತನ ಮಗನಿಗೆ ಕೇವಲ 2 ಲಕ್ಷ ಮಾತ್ರ ಈ ಸರ್ಕಾರ ಘೋಷಣೆ ಮಾಡದೆ. ಇದು ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿಬೇಕಾಯ್ತದೆ. ಅಲ್ಲಿ ಬೆಂಗಳೂರಲ್ಲಿ ಕಾಲ್ ತುಳಿದು ಸಿಕ್ಕಿ ಸಿಕ್ತೋದ್ರಿಗೆ 50 ಲಕ್ಷ. ರೈತನ ಮಗ ಒಬ್ಬ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋರಿಗೆ ಬರೀ 2 ಲಕ್ಷ. ಇದು ಮುಂದಿನ ಕ್ರಮ ನಾವು ಮಾತಾಡ್ಬೇಕಾಯ್ತದೆ, ನಾವು ಮಾತಾಡ್ತೇವೆ.